ರೈಸು, ಸಾಂಬಾರು, ಪಲ್ಯ, ಮೊಸರು. ಏನು ಸೊಪ್ಪಿದು? ಮೂಲಂಗಿ ಪಲ್ಯ. ಮೂಲಂಗಿ, ಸೌತೆಕಾಯಿ, ಕ್ಯಾರೆಟು. ಕೊಡಿ. ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಕೊಪ್ಪಳದಲ್ಲಿದ್ದೀನಿ. ನೆನ್ನೆನೇ ಕೊಪ್ಪಳ ಜಾತ್ರೆಗೆ ಬಂದಿದ್ದೆ. ಕೊಪ್ಪಳ ಜಾತ್ರೆಗೆ ಬಂದು ನೆನ್ನೆ ಎಲ್ಲ ದಾಸೋ ಎಲ್ಲ ನೋಡಿ ನಾನೇ ಬೆರಗ ಆಗ್ಬಿಟ್ಟೆ. ಜಾತ್ರೆ ಅಂತೂ ಅದ್ದೂರಿಯಾಗಾಯಿತು. ಇನ್ನು ಒಂದಿನ ಕಳೀತು. ಹಿಂಗೆ ರೌಂಡ್ ಎಲ್ಲ ಹೊಡಿತಾ ಇರ್ಬೇಕಾದ್ರೆ ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ಊಟ ಮಾಡೋಣ ಅಂತ ಹಂಗೆ ಲೋಕಲ್ ಅವ್ರನ್ನ ಕೇಳಿದ್ದಕ್ಕೆ ಈ ಹೋಟ್ಲನ್ನ ಸಜೆಸ್ಟ್ ಮಾಡಿದ್ರು. ತುಂಬ ಜನ ಕೇಳಿದೆ. ಅವ್ರು ಹೇಳಿದ್ದೆಲ್ಲ ಈ ಹೋಟ್ಲಿಗೆ ಹೋಗಿ, ಖಾನಾವಳಿಗೆ ಹೋಗಿ ಇಲ್ಲಿ ತಿನ್ನಿ ಪಕ್ಕ ಟೇಸ್ಟ್ ಕಳೆದೋಗ್ತೀರಾ ಅಂತಲೇ ಹೇಳಿದ್ರು. ಸೊ ಶಿಸ್ತಾಗೆ ಗಾಡಿ ಎತ್ಕೊಂಡು ಈ ಹೋಟ್ಲು ಮುಂದೆ ಬಂದು ನಿಂತಿದ್ದೀನಿ. ಈ ಹೋಟ್ಲ್ ಹೆಸರು ಬಂದು ಶ್ರೀ ಮಾಲ್ತೇಶ್ ಖಾನಾವಳಿ ಅಂತ. ಇದು ಶುರು ಮಾಡಿ 50ರಿಂದ 55 ವರ್ಷ ಆಗಿದೆಯಂತೆ. ಇಲ್ಲಿ ನಿಮಗೆ ಹೋಳಿಗೆ ಊಟ, ರೊಟ್ಟಿ ಊಟ, ಅದು ಇದು ಎಲ್ಲ ಸಿಗುತ್ತೆ. ನಾನು ಗೊತ್ತಿರೋ ಕೆಲವು ಇನ್ಫಾರ್ಮೇಷನ್ ಮಾತ್ರ ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಒಳಗೋಗಿ ಓನರ್ ಹತ್ರ ಮಾತಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಕೂಡ ಹೊಟ್ಟೆ ಹೆವಿ ಹಸಿತಿದೆ. ಒಳಗೋಗೋಣ, ಟ್ರೈ ಮಾಡೋಣ ಎಷ್ಟು ವರ್ಷ ಏನು. ಹಾಗೆ ಇದರಲ್ಲಿ ಸೌದೆ ಒಲೆ ಬೇರೆ ಮಾಡೋದಂತೆ, ಅದು ಕೂಡ ನೋಡೋಣ. ಇನ್ನು ಒಳಗೋಗೋಣ. ಒಳಗೋಗಿ ಓನರ್ನ ಮಾತಾಡಿಸಿ ಐಟಮ್ ಹೆಂಗಿತ್ತು ಏನಿತ್ತು ಅಂತ ಎಲ್ಲ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಒಳಗೋಣ. ಚಪಾತಿ ಕೊಡ್ರಿ, ಅರ್ಜೆಂಟ್ ಇದ್ದಾರೆ. ಚಾ ಕಪ್ ತೆಗಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ತಮ್ಮ ಹೆಸರು? ಶಿವನಗೌಡ ಅಂತೇಳಿ. ಶಿವನಗೌಡ. ಸರ್ ಜಾತ್ರೆಗೆ ಬಂದಿದ್ದೆ. ತುಂಬ ಜನ ಕೇಳಿದೆ ಯಾವುದಾದ್ರು ಒಳ್ಳೆ ಹೋಟ್ಲ್ ಹೇಳಿ ಅಂತ. ನಿಮ್ಮ ಹೋಟ್ಲನ್ನೇ ಸಜೆಸ್ಟ್ ಮಾಡಿದ್ರು. ಸರ್ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಇದು 55 ವರ್ಷ ಆಯಿತು. 55 ವರ್ಷ ಶುರು ಮಾಡಿ. ಇಸ್ವಿ ಏನಾದರೂ ಗೊತ್ತಾ? 1979. 79ರಲ್ಲಿ ಈ ಹೋಟ್ಲ್ ಶುರು ಮಾಡೋದು. ಸರ್ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? 15ರಿಂದ 20 ಜನ. ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ರೊಟ್ಟಿ ಊಟ, ಚಪಾತಿ ಊಟ, ರಾಗಿ ಮುದ್ದೆ ಊಟ, ಹೋಳಿಗೆ ಊಟ, ಸಜ್ಜೆ ಊಟ, ಎಲ್ಲ ಥರದ ಉಪಹಾರ. ಟೋಟಲಿ ಎಲ್ಲೆಲ್ಲ ಇದೆ ನೋಡಿ, ಅಷ್ಟೆಲ್ಲ ಇದೆ. ರೊಟ್ಟಿ ಊಟದಲ್ಲಿ ಏನೇನು ಕೊಡ್ತೀರಾ? ಪಲ್ಯ, ಚಟ್ನಿ, ಪುಡಿ, ಕೋಸಂಬರಿ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು, ರೊಟ್ಟಿ, ರೈಸು, ಸಾಂಬಾರು ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಇದು ಅಲ್ಲೆಲ್ಲ ನೋಡಿದೆ ಚಟ್ನಿ ಪುಡಿಗಳೆಲ್ಲ ನೀವೇ ಮಾಡೋದು? ಹೌದೌದು, ನಾವೇ ಮಾಡೋದು. ಕೊಡ್ತೀವಿ. ಶೇಂಗಾ ಪುಡಿ, ಗುರಾಳ್ ಪುಡಿ, ಅಗಸಿ ಪುಡಿ, ಪುಟಾಣಿ ಪುಡಿ, ಬೆಳ್ಳುಳ್ಳಿ ಚಟ್ನಿ. ಹೋಳಿಗೆಗಳು ಎಷ್ಟು ಹೋಳಿಗೆ ಥರ ಇದೆ? ಎಷ್ಟು ಥರ ಹೋಳಿಗೆಗಳಿದೆ? ಶೇಂಗಾ ಹೋಳಿಗೆ ಇದೆ, ಎಳ್ಳು ಹೋಳಿಗೆ ಇದೆ, ಆಮೇಲೆ ಹೂರ್ಣದ ಹೋಳಿಗೆ ಇದೆ, ಆಮೇಲೆ ಸಜ್ಜೆ ಹೋಳಿಗೆನೂ ಕೇಳಿದವ್ರಿಗೆ ಮಾಡಿಕೊಡ್ತೀವಿ. ಸಜ್ಜೆದು ಎಣ್ಣೆ ಹೋಳಿಗೆ ಅಂತಾರೆ. ಏನು ಹೋಳಿಗೆ? ಎಣ್ಣೆ ಹೋಳಿಗೆ ಅಂತ. ಸಜ್ಜೆ ಹೋಳಿಗೆ. ಹಂಗೆ ನಿಮ್ಮ ಹೋಟ್ಲ್ ಹೆಸರು ಕೂಡ ಹೇಳ್ಬಿಡಿ ಸರ್. ಹಂಗೆ ನಿಮ್ಮ ಹೋಟ್ಲ್ ಹೆಸರು ಕೂಡ ಹೇಳ್ಬಿಡಿ. ಮಾಲತೇಶ್ ಖಾನಾವಳಿ. ನೀವು ಶ್ರೀ ಮಾಲತೇಶ್ ಖಾನಾವಳಿ. ಬಸ್ ಸ್ಟ್ಯಾಂಡ್ ಎದುರಿಗಿದೆ. ಆಮೇಲೆ DC ಆಫೀಸ್ ಹತ್ರ ಒಂದಿದೆ. ಎರಡು ಇದೆ. ಎರಡು. ಇದು ಬಂದು ಶುರು ಮಾಡಿ ಬಾಡಿಗೆ, ಇದು ಅದು ಸ್ವಂತ. ಅಂದರೆ ಅದು ಶುರು ಮಾಡಿ ಎಷ್ಟು ವರ್ಷ ಆಯಿತು? ಅದು ಮಾಡಿ 6 ವರ್ಷ ಆಯಿತು. ಅಂದರೆ ಇದೇ ಹಳೆಯದು? ಇದು ಹಳೇದು. ಇದೆ 55 ವರ್ಷ. ಟೈಮಿಂಗ್ಸ್ ಏನು ಸರ್? ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9:30, 10 ಗಂಟೆವರೆಗೆ. 10 ಗಂಟೆವರೆಗೂ ನಿಮಗೆಲ್ಲ ಊಟನೂ ಸಿಗುತ್ತೆ? ಎಲ್ಲದೂ ಸಿಗುತ್ತೆ. ಟಿಫನ್ ಸಿಗುತ್ತೆ, ಊಟ ಸಿಗುತ್ತೆ, ಇನ್ನಿತರ ಮಜ್ಜಿಗೆ, ಕೂಲ್ ಡ್ರಿಂಕ್ಸ್ ಅವೆಲ್ಲ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಒಂದು ರೊಟ್ಟಿ ಊಟ ಮಾಡಿ ಸರ್, ಮಾಡಿ. ಥ್ಯಾಂಕ್ ಯು ಸರ್. ಕೊಪ್ಪಳ ಜಾತ್ರೆಗೆ ಅಂತ ಬಂದಿದ್ದು ನಾನು. ಖಾನಾವಳಿ ಹುಡುಕ್ಬೇಕಾದ್ರೆ ಇದು ಬೆಸ್ಟ್ ಖಾನಾವಳಿ. ತುಂಬ ಜನ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು ಇದಕ್ಕೆ ಹೋಗಿ ಅಂತ. ಆಗಿದ್ದಾಗಲಿ ಅಂದ್ಬಿಟ್ಟು ಬಂದೆ. ಹೋಗಿದ ತಕ್ಷಣ ಓನರ್ನ ಮಾತಾಡಿಸ್ದೆ. ಅವರು ಕಿಚನ್ ಕರ್ಕೊಂಡು ಹೋದ್ರು. ಕಿಚನಲ್ಲಿ ಇಲ್ಲ ಅಂತಂದ್ರೆ ಒಂದು 10ರಿಂದ 15 ಜನ ಬರೀ ರೊಟ್ಟಿ ತಟ್ಟಕ್ಕಂತಾನೆ ಅವರೇ. ನೋಡಿ ನಾನೇ ಶಾಕ್ ಆಗೋದೆ. ಸೊ ಈಗ ಎದುರುಗಡೆ ಐಟಮ್ಸ್ಗಳೈತೆ. ಇದ್ರ ಬೆಲೆ ಬಂದು 80 ರೂಪಾಯಿ. ಇದಕ್ಕೆ ಟೋಟಲಾಗಿ 10 ಐಟಮ್ ಕೊಡ್ತಾರಂತೆ. 2 ರೊಟ್ಟಿ, 2 ಪಲ್ಯ, ಆಮೇಲೆ ಸಾಂಬಾರು, 2 ಥರ ಚಟ್ನಿ, ಆಮೇಲೆ ಉಪ್ಪಿನಕಾಯಿ, ರೈಸು, ಸಾಂಬಾರು, ಇಷ್ಟು ಸೇರಿಸಿ 80 ರೂಪಾಯಿ. ಹೊಟ್ಟೆ ತುಂಬ ಊಟ. ಎಲ್ಲ ಕೂಡ ಲಿಮಿಟೆಡು. ನಿಮಗೇನೋ ಸಪ್ರೇಟಾಗಿ ಬೇಕು ಅಂತಂದರೆ
ನಾನು ಹೋಳಿಗೆ 3 ಥರ ಇದೆ, ಅದರಲ್ಲಿ ನಾನು ಶೇಂಗಾ ಹೋಳಿಗೆ ತರಿಸ್ಕೊಂಡಿದ್ದೀನಿ. ಇದೊಳಗೆ ನಿಪ್ಪಟ್ಟಿದ್ದಂಗೆ ಐತೆ, ಅಂದರೆ ಈ ಕಡೆ ಎಲ್ಲ ಹಂಗೆ ಮಾಡೋದು. ಅದು ಬಿಟ್ಟು ಗಟ್ಟಿ ಮೊಸರು ಐತೆ, ಅದಕ್ಕೆ ಬೇಕಾದ್ರೆ ನೀವು ಅನ್ನದ ಜೊತೆ ಹಾಕೊಂಡಾದ್ರು ತಿನ್ಬೋದು, ಅಥವಾ ನಿಮಗೆ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕೊಂಡು ಬೇಕಾದ್ರೆ ಆರಾಮಾಗಿ ತಿನ್ಬೋದು. ಸೊ ಇಷ್ಟು ಐಟಮ್ ಐತೆ. ಫಸ್ಟು ರೊಟ್ಟಿ ಜೊತೆ ತಿನ್ಬಿಡೋಣ. ಕರೆಕ್ಟ್, ಹಂಗೆ ಬಜ್ಜಿ, ಇದೊಂದು ಬಜ್ಜಿ ಕೂಡ ಐತೆ ಸಪ್ರೇಟಾಗಿ. ನಿಮಗೆ ಬಜ್ಜಿ ಬೇಕಾದ್ರೆ ತೊಗೋಬೋದು. ಇದು ಬಜ್ಜಿ ಬಂದು 10 ರೂಪಾಯಿ ಬೆಲೆ. ಸೊ ಇಷ್ಟು ಐಟಮು, ಸೊ ಇಷ್ಟು ಸೇರಿಸಿ 80 ರೂಪಾಯಿ. ಹಂಗೆ ಇನ್ನೊಂದು ಐಟಮ್ ಕೂಡ ಕೊಡ್ತಾರೆ ಲಾಸ್ಟಲ್ಲಿ. ಎಲ್ಲ ತಿಂದಾದ್ಮೇಲೆ ಮಜ್ಜಿಗೆ ಕೊಡ್ತಾರೆ. ನಾನು ಮಜ್ಜಿಗೆ ಇಲ್ಲೇ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಲಾಸ್ಟಲ್ಲೆಲ್ಲ ಐಟಮ್ ಇದೆಲ್ಲ ಆದಮೇಲೆ ನೀವು ಮಜ್ಜಿಗೆ ಬೇಕಂದ್ರೆ ಮಜ್ಜಿಗೆ ಕೂಡ ಕೊಡ್ತಾರೆ. ಆ ಮಜ್ಜಿಗೆ ಬಂದು ಫ್ರೀ. ಸೊ ಇದರಲ್ಲೇ ನಿಮಗೆ ಬರುತ್ತೆ 80 ರೂಪಾಯಲ್ಲೇ ಇಷ್ಟು ಐಟಮ್ ಕೂಡ ಬರುತ್ತೆ. ಸೊ ನೀವು ಆರಾಮಾಗಿ ಇಲ್ಲಿ ಬಂದು ತಿನ್ಬೋದು. ಸೊ ಟೇಸ್ಟ್ ಹೆಂಗಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಏನಾದರೂ ಟ್ರೈ ಮಾಡಿ. ಈ ಮೊಸರಿಗೆ ಈ ಚಟ್ನಿ ಪುಡಿ ಮೇಲೆ ಮೊಸರನ್ನ ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಂಡು ಹಿಂಗೆ ಎತ್ಕೊಂಡು ಹಿಂಗೆ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಯೂಶ್ವಲಿ ನೀವು ಎಲ್ಲೇ ಹೋದರೂ ಈ ಕಡೆ ನೀವು ಈ ಉತ್ತರ ಕರ್ನಾಟಕ ಕಡೆ ನೀವು ಹೋಗ್ತಾಯಿದ್ರೆ ಖಾನಾವಳಿಗಳು ತುಂಬ ಬೇಜಾನಿರುತ್ತೆ. ಸಿಂಪಲ್ ಫುಡ್ಡು, ಹೊಟ್ಟೆ ತುಂಬೋದಂತೂ ಗ್ಯಾರಂಟಿ. ಅದರಲ್ಲೂ ಈ ಕಡೆ ಎಲ್ಲ ಖಾರ ಸ್ಪೈಸಿ ಜಾಸ್ತಿ. ಇನ್ನು 2 ಥರ ಪಲ್ಯಗಳು ಕೊಟ್ಟಿರ್ತಾರೆ. ಒಂದು ಸೊಪ್ಪಿನ ಪಲ್ಯ, ಯೂಶ್ವಲಿ ಬದನೆಕಾಯಿ ಗೊತ್ತಿರುತ್ತೆ. ಈ ಸತಿ ಹೀರೆಕಾಯಿ ಪಲ್ಯ ಕೊಟ್ಟವ್ರೆ. ಅದು ಯೂಶ್ವಲಿ ಈ ಕಡೆ ಎಲ್ಲ ಅದೇ ಹೇಳೋದ್ನಲ್ಲ ಆಗಲೇ, ಸ್ಪೈಸಿ ಜಾಸ್ತಿ. ಏನಿರಲಿ ಬಿಡಿ, ಸಲಾಡ್ ಅಂತೂ ಎಲ್ಲ ಐಟಮಲ್ಲಿ ಹಾಕಿರ್ತಾರೆ. ಅದರಲ್ಲೂ ಉಳ್ಳಾಗಡ್ಡಿ ಅಂತೂ ಇವ್ರಿಗೆ ಇರಲೇಬೇಕು. ನಿಮಗೆ ಇದು ಮೆದು ರೊಟ್ಟಿ, ನಾನು ಗಟ್ಟಿ ರೊಟ್ಟಿ ಬೇಕು ಅಂದರೆ ಖಡಕ್ಕಾಗಿ ಆ ರೊಟ್ಟಿ ಕೂಡ ಕೊಡ್ತಾರೆ. ಅದಕ್ಕೆ ಖಡಕ್ ರೊಟ್ಟಿ ಅಂತ ಕೂಡ ಕರೀತಾರೆ. ಸೊ ನಿಮಗೆ ನಾನು ಮೆದು ರೊಟ್ಟಿ ತೊಗೊಂಡಿದ್ದೀನಿ, ಆಗಲ್ಲ ಅಂದ್ಬಿಟ್ಟು ಮೆದು ರೊಟ್ಟಿ ತೊಗೊಂಡಿದ್ದೀನಿ. ಸೊ ನೀವು ಖಡಕ್ ರೊಟ್ಟಿ ಬೇಕಂದರೆ ಖಡಕ್ ರೊಟ್ಟಿ ಕೂಡ ತೊಗೋಬೋದು. ಇನ್ನೂ ರೈಸ್ ಐತೆ, ರೈಸ್ಗೆ ಸಾಂಬಾರು ಕೊಡ್ತಾರೆ. ಬೇಡ ಅಂತಂದರೆ ಮೊಸರಿದೆ, ಮೊಸರು ಹಾಕ್ಕೋಬೋದು ಅಥವಾ ಸಾಂಬಾರು ಹಾಕ್ಕೋಬೋದು. ನಿಮ್ಗೆ ಬೇಡ ಸೊಪ್ಪಿನ ಪಲ್ಯ ಬೇಕು, ಸೊಪ್ಪಿನ ಪಲ್ಯಕ್ಕೂ ರೈಸ್ ಹಾಕ್ಕೋಬೋದು. ಅದೆಲ್ಲ ಆದಮೇಲೆ ನಿಮ್ಗೆ ಇವ್ರ ಹತ್ರ ಕೆನೆ ಮೊಸರು ಸಿಗುತ್ತೆ, ನೀವು ಕೆನೆ ಮೊಸರು ಕೂಡ ತರಿಸ್ಕೋಬೋದು. ನಾವು ಹೋಳಿಗೆಗೆ ನೀಟಾಗಿ ತುಪ್ಪ ಹಾಕ್ಸ್ಕೊಂಡಿದ್ದೀನಿ. ಶೇಂಗಾ ಹೋಳಿಗೆ, ಶೇಂಗಾನೇ ಸ್ವೀಟು, ಅದ್ರ ಮೇಲೆ ಒಂದಷ್ಟು ತುಪ್ಪ ಹಿಂಗೆ ಅಜ್ಜಿ. ಸೈಕು ಇವರು ಏನಂದರೆ ಈ ಶೇಂಗಾ ಹೋಳಿಗೆಗಳನ್ನ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ನಿಮಗೆ ಮೆದು ಥರ ಇರಲ್ಲ, ಖರ್ಚಿಪ್ ಥರ ಇರಲ್ಲ. ನಮ್ಮ ಬೆಂಗಳೂರು ಕಡೆ ಎಲ್ಲ ಸಿಗುತ್ತಲ್ಲ, ಖರ್ಚಿಪ್ ಥರ ಇರಲ್ಲ. ಇದು ಶೇಂಗಾ ಹೋಳಿಗೆ ಕೂಡ ರೊಟ್ಟಿ ಇದ್ದಂಗೆ ಇರುತ್ತೆ ನೋಡಿ. ಸೊ ಇದನ್ನು ಮಾಡಿ ಇಟ್ಟಿರ್ತಾರೆ, ಹಂಗೆ ಸ್ಟಾಕಲ್ಲಿ ಇಟ್ಟಿರ್ತಾರೆ. ಸೊ ನಿಮಗೆ ಬೇಕಂದ್ರೆ ಪಟ್ಟಂತ ಹಿಂಗೆ ಎತ್ಕೊಂಬಂದು ಕೊಡ್ತಾರೆ. ಇದ್ರ ಬೆಲೆ ಬಂದು 35 ರೂಪಾಯಿ. ಇದು ಹೆವಿ ಸ್ವೀಟ್ ಇರುತ್ತೆ, ಅದ್ರ ಮೇಲೆ ಒಂದಷ್ಟು ತುಪ್ಪ. ಇದೊಂಥರ ಟೇಸ್ಟೇ ಡಿಫ್ರೆಂಟು. ನಮ್ಮ ಬೆಂಗಳೂರು ಕಡೆ ಎಲ್ಲ ಸಿಗುತ್ತೆ, ಬಟ್ ಇಲ್ಲೆಲ್ಲ ಸಿಗೋ ಶೇಂಗಾನೇ ಬೇರೆ. ಇನ್ನೊಂದು ಬಾದಾಮಿ ಬಂದು ಶೇಂಗಾಗೆ ಫೇಮಸ್ಸು. ಇವ್ರಿಗೆಲ್ಲ ಅಲ್ಲಿಂದನೇ ಬರುತ್ತೆ ಅನ್ಕೋತೀನಿ. ಶೇಂಗಾ ಬಂದು ಈ ಊಟದಲ್ಲಿ ಇದು ಈ ಕಂಬೋದಲ್ಲಿ ಅಂದರೆ ಈ ಖಾನಾವಳಿ ಈ ಊಟದಲ್ಲಿ ಕೊಡೋಲ್ಲ, 80 ರೂಪಾಯಿ ಊಟದಲ್ಲಿ ಕೊಡೋಲ್ಲ. ನೀವು ಸಪ್ರೇಟಾಗಿ ಇದನ್ನು ತರಿಸ್ಕೋಬೇಕು. ಇದ್ರ ಒಂದು ಬೆಲೆನೇ 35 ರೂಪಾಯಿ. ಸೊ ಶೇಂಗಾ ಹೋಳಿಗೆ ತಿಂದು, ರೊಟ್ಟಿ ತಿಂದು, ಆಮೇಲೆ ರೈಸ್ ತಿಂದು ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ಇದೆಲ್ಲ ತಿಂದ ಮೇಲೆ ಖಾಲಿ ಆದಮೇಲೆ ಒಂದು ಬೆಡ್ ಗಿಟ್ಕೊಂಡ್ರೆ ಶಿಸ್ತಾಗಿ ಮಲ್ಕೊಬಿಡ್ಬೋದು. ಹೋಳಿಗೆ ತಿಂದಿದ್ದು ಆಯಿತು, ರೊಟ್ಟಿ ತಿಂದಿದ್ದು ಆಯಿತು. ಈಗ ರೈಸ್ ಕಡೆ ಬಂದಿದ್ದೀನಿ, ರೈಸ್ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಒಂದು ಹಾಕ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಸಾಂಬಾರು ಇದು ಕೂಡ ಸೊಪ್ಪಿನ ಸಾಂಬಾರು. ಸೊ ರೈಸ್ ಬಂದು ಲಿಮಿಟೆಡು, ಅನ್ಲಿಮಿಟೆಡ್ ಎಲ್ಲ ಇರಲ್ಲ. ಇದಕ್ಕೆ ಸೊಪ್ಪೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಸೊಪ್ಪು ಹಾಕಿರ್ತಾರಂತೆ. ನಾನು ಸ್ಪೈಸಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಸ್ಪೈಸಿ ಇಲ್ಲ, ಮೈಲ್ಡ್ ಆಗೈತೆ. ಒಂಥರ ಲೈಟ್ ಆಗೈತೆ ಫುಡ್ಡು, ತುಂಬ ಓವರ್ ಇದು ಒಂದ್ಸಲ ಆರಾಮಾಗಿ ತಿನ್ಬೋದು. ಸೊ ನನಗಂತೂ ಇದು 80 ರೂಪಾಯಿಗೆ ವರ್ತ್ ಅನ್ನಿಸ್ತು. ನೀವೇನಾದರೂ ಕೊಪ್ಪಳ ಕಡೆ ಬಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬಂದು ಟ್ರೈ ಮಾಡಿ. ಸಿಂಪಲ್ ಆಗಿರೋ ಫುಡ್ಡು. ಇನ್ನೂ ಮೊಸರು ಐತೆ, ಆ ಮೊಸರಿಗೆ ಬೇಕಾದ್ರೆ ಏನಕ್ಕೆ ಇವ್ರು ಕೊಡೋ ಮೊಸರು ಅಂದರೆ ಊಟದಲ್ಲಿ ಕೊಡೋ ಮೊಸರು ಇಷ್ಟು ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ರೈಸ್ಗೆ ಹಾಕೊಂಡು ತಿನ್ಬೋದು. ಅದು ಬಿಟ್ಟು ನಾನು ಸಪ್ರೇಟಾಗಿ ಕೆನೆ ಮೊಸರು ಕೂಡ ತರಿಸ್ಕೊಂಡಿದ್ದೀನಿ. ಅದ್ರ ಬಂದು ಪ್ರೈಸ್ ಬಂದು 30 ರೂಪಾಯಿ. ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ನೋಣ ಅಂತ. ಐಟಮ್ ಎಲ್ಲ ತಿಂದಿದ್ದಾಯಿತು. ಇನ್ನು ಮಜ್ಜಿಗೆ ಒಂದು ಬಾಕಿ ಇದೆ, ಮಜ್ಜಿಗೆ ಒಂದು ಕುಡ್ಕೊಬಿಡೋಣ. ಮಜ್ಜಿಗೆ ಕುಡ್ಕೊಂಡು ಇನ್ನು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂದರೆ ಎಂಡು. ಈಗ ಇಷ್ಟ ಮಜ್ಜಿಗೆ ಇರಿಸ್ಬೇಕು. ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿಯೋದ್ರಲ್ಲಿರೋ ನೆಮ್ಮದಿ ಏನೋ ಒಂಥರ ಖುಷಿಯಪ್ಪ. ಈಗ ಆ ಮೊಸರಿಗೆ ಸಕ್ಕರೆ ಹೇಳ್ಬಿಡ್ತೀನಿ. ಅಣ್ಣ ಸಕ್ಕರೆ 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 ಹಾಕೋಣ. ಇರಿ ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ತೀರಿ.
ಊಟ ಎಲ್ಲ ಮುಗಿದಾಯಿತು. ಸಪ್ರೇಟಾಗಿ ಇದನ್ನು ಮೊಸರು ತೊಗೊಂಡಿದ್ದೆ, ಕೆನೆ ಮೊಸರನ್ನ. ಈಗ ಸಕ್ಕರೆ ಹಾಕ್ಸ್ಕೊಂಡಿದ್ದೀನಿ. ಈಗ ನೀಟಾಗಿ ಕಲಿಸ್ಕೊಂಡು ತಿನ್ನೋದೆ. ಇದು ತಿಂತು ಒಂಥರ ಊಟ ಕಂಪ್ಲೀಟಾಗಿ ಮುಗೀತು. ಒಳ್ಳೆ ಗಟ್ಟಿ ಮೊಸರು. ನಾವು ಗಟ್ಟಿ ಮೊಸರು ಅಂತೀವಿ, ಇವರು ಗೆನೆ ಮೊಸರು ಅಂತಾರೆ. ಸೊ ಇದಕ್ಕೆ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟವ್ರೆ. ಅಲ್ಲಿ ಹೆಂಗೈತೆ. ಹಾಂ, ಆ ಗಟ್ಟಿ ಮೊಸರು, ಆ ಸಕ್ಕರೆ ಊಟ ಅಂದಮೇಲೆ ತಿಂತಾ ಇರೋದಕ್ಕೂ ಏನೋ ಒಂಥರ ಮಜಾ. ಶಿಸ್ತಾಗಿ ಹೆವಿ ಹೊಟ್ಟೆ ತುಂಬೋಗ್ಬಿಟ್ಟೈತೆ. ಒಳ್ಳೆ ನಿದ್ದೆ ಬೇರೆ ಬರ್ತೈತೆ. ಶಿಸ್ತಾಗಿ ಯಾರೋ ಒಂದು ಬಿಟ್ಬಿಟ್ಟು ಕೊಟ್ಬಿಟ್ರೆ ಶಿಸ್ತಾಗಿ ಇಲ್ಲೇ ಮಲ್ಕೊಬಿಡ್ತೀನಿ. ಸೊ ಅಂತೂ ಇಂತೂ ಕೊಪ್ಪಳಕ್ಕೆ ಬಂದು ಜಾತ್ರೆ ನೋಡಿ ಇಲ್ಲೊಂದು ಕಡೆ ಬಂದು ಅದರೊಳಗೆ 70 ವರ್ಷದ ಹಳೆ ಹೋಟೆಲ್ ಬಂದು ಊಟ ಮಾಡಿದ್ದೀನೋ ಒಂಥರ ಖುಷಿ ಆಯಿತು. ಸೊ ನೀವು ಕೂಡ ಕೊಪ್ಪಳಕ್ಕೆ ಏನಾದರೂ ಬಂದಾಗ ಇಲ್ಲಿ ಬಂದು ಟ್ರೈ ಮಾಡಿ, ಪಕ್ಕ ನೀವು ಇಷ್ಟಪಡೋದಂತ ಗ್ಯಾರಂಟಿ. 80 ರೂಪಾಯಿ ಊಟ ಹೊಟ್ಟೆ ತುಂಬುತ್ತೆ ಆರಾಮು. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ವಿಡಿಯೋನ ಲೈಕ್ ಮಾಡಿ, ಹಂಗೆ ಫಾಲೋ ಕೂಡ ಮಾಡಿ, ಹಂಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಊರು ಸುತ್ತಕೊಂಡು ಕರ್ನಾಟಕ ಎಲ್ಲ ಸುತ್ತಕೊಂಡು ಒಳ್ಳೊಳ್ಳೆ ಫುಡ್ಗಳು ಎಲ್ಲೆಲ್ಲಿ ಸಿಗುತ್ತೆ, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಅಂದರೆ ನನಗೆ ಬೇಕಾದ್ರೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಅದೇ ಹೇಳೋದ್ನಲ್ಲ, ಶೇರ್ ಮಾಡ್ತಾಯಿರಿ. ಅವರು ಕೂಡ ಕೊಪ್ಪಳಕ್ಕೆ ಏನಾದರೂ ಬಂದರೆ ಇಲ್ಲಿ ಬಂದು ಟ್ರೈ ಮಾಡಲಿ. ಈಗ ನೆಕ್ಸ್ಟು ಬೇರೆ ಕಡೆ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.